ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಮೋಸ್ಟ್ ಕಾಂಟ್ರವರ್ಸಿಯಲ್ ಆಗಿರುವ ಮತ್ತು ಮೋಸ್ಟ್ ಕನ್ಫ್ಯೂಸಿಂಗ್ ಆಗಿರುವ ಮತ್ತು ಹೈಲಿ ಡಿಮ್ಯಾಂಡೇಬಲ್ ಆಗಿರುವ ಒಂದು ಟಾಪಿಕ್ನ ಮೇಲೆ ಡಿಸ್ಕಸ್ ಮಾಡುವನಿದ್ದೇನೆ. ಅದೇನಪ್ಪ ಅಂತಂದರೆ ಲವ್ ಜಿಹಾದ್. ಈ ಲವ್ ಜಿಹಾದ್ ಅನ್ನೋದಿದೆಯಲ್ಲ, ಇದು ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಇದರ ಆಳಕ್ಕೆ ಹೋಗಿ ಇಳಿದು ನೋಡಿದಾಗಲೇ ನಮಗೆ ಇದರ ಅಸಲಿಯತ್ತು ಏನಿದೆ ಅನ್ನೋದು ಗೊತ್ತಾಗುತ್ತೆ. ನಾವು ಬರೀ ಫೇಕ್ ನ್ಯೂಸ್ ಚಾನಲ್ಗಳನ್ನು, ನಕಲಿ ಯೂಟ್ಯೂಬರ್ಗಳನ್ನು, ನಕಲಿ ದೇಶಭಕ್ತರನ್ನು ನೋಡಿದರೆ ಕೇಳಿದರೆ ನಮಗೆ ಇದರ ರಿಯಾಲಿಟಿ ಗೊತ್ತಾಗಲ್ಲ. ಸೊ ನಾವು ನಿಜವಾಗಿಯೂ ಈ ಲವ್ ಜಿಹಾದ್ ಅಂದರೆ ಏನು, ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಪ್ಪ ಅಂತಂದರೆ ಸ್ವಲ್ಪ ಡೀಪಾಗಿ ರಿಸರ್ಚ್ ಮಾಡಬೇಕಾಗತ್ತೆ, ಫ್ಯಾಕ್ಟ್ಸ್ಗಳನ್ನು ಚೆಕ್ ಮಾಡಬೇಕಾಗತ್ತೆ. ಮೊದಲಿಗೆ ನಾವು ಈ ಲವ್ ಜಿಹಾದ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಅದಾದ ನಂತರ ಇದು ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ, ಯಾರ ವಿಷಯದಲ್ಲಿ ನಿಜ ಆಗತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಲವ್ ಜಿಹಾದ್ ಅಂದರೆ ಏನಪ್ಪ ಅಂತಂದರೆ, ಇದೊಂದು ಇಸ್ಲಾಮೋಫೋಬಿಕ್ ಕಾನ್ಸ್ಪಿರೆನ್ಸಿ ಥಿಯರಿ ಆಗಿದೆ. ಇದೊಂದು ಕುತಂತ್ರ ಆಗಿದೆ. ಮುಸ್ಲಿಮರ ವಿರುದ್ಧವಾಗಿ ಒಂದು ಭಯವನ್ನು ಸೃಷ್ಟಿ ಮಾಡೋಕ್ಕೆ ತಯಾರು ಮಾಡಲಾದ ಒಂದು ಕಾನ್ಸ್ಪಿರಸಿ ಥಿಯರಿ ಆಗಿದೆ. ಇದನ್ನು ಯಾರು ರೆಡಿ ಮಾಡಿದಾರಪ್ಪ ಅಂತಂದರೆ ಹಿಂದುತ್ವವಾದಿಗಳು ಶುರು ಮಾಡಿದ್ದಾರೆ. ಹಿಂದೂ ಬೇರೆ, ಹಿಂದುತ್ವ ಬೇರೆ. ಸೊ ಇದರ ಮೇಲೆ ನಾನು ವಿಡಿಯೋ ಮಾಡಬೇಕಪ್ಪ ಅಂತಂದರೆ ಈ ವಿಡಿಯೋಗೆ 1000 ಲೈಕ್ಗಳನ್ನು ಕೊಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಿಂದೂ ಬೇರೆ, ಹಿಂದುತ್ವ ಬೇರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುವೆ. ಒಟ್ಟಿನಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಳಿ, ಹಿಂದುತ್ವವಾದಿಗಳು ಮುಸ್ಲಿಮರ ವಿರುದ್ಧವಾಗಿ ದ್ವೇಷವನ್ನು ಮತ್ತು ಭಯವನ್ನು ಹಬ್ಬಿಸುವುದಕ್ಕಾಗಿ ಶುರು ಮಾಡಿರುವ ಒಂದು ಪೊಲಿಟಿಕಲ್ ಪ್ರೊಪಗಂಡ ಆಗಿದೆ ಈ ಲವ್ ಜಿಹಾದ್ ಅನ್ನೋದು. ಮತ್ತು ಇದು ರಿಲಿಜಿಯಸ್ ಪೋಲರೈಸೇಷನನ್ನು ಮಾಡೋಕ್ಕೆ ಶುರು ಮಾಡಿರುವ ಒಂದು ಅಸ್ತ್ರ ಕೂಡ ಆಗಿದೆ. ಈ ಲವ್ ಜಿಹಾದ್ ಅನ್ನೋದು ಮುಸ್ಲಿಮರನ್ನು ಡಿಫೇಮ್ ಮಾಡೋಕ್ಕೆ ಹಿಂದುತ್ವವಾದಿಗಳು ಶುರು ಮಾಡಿರುವ ಒಂದು ಕುತಂತ್ರ ಆಗಿದೆ. ಆದರೂ ಕೂಡ ಇದರಲ್ಲಿ ಕೆಲವೊಂದಿಷ್ಟು ನಿಜಾಂಶಗಳಿವೆ, ಅದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಈ ಲವ್ ಜಿಹಾದ್ ಅಂದರೆ ಏನಪ್ಪ ಅಂತಂದರೆ, ಹಿಂದುತ್ವವಾದಿಗಳು ಹೇಳೋ ಥರ ಮುಸ್ಲಿಂ ಪುರುಷರು ತಮ್ಮ ಧರ್ಮವನ್ನು ವಿಸ್ತರಣೆ ಮಾಡೋದಕ್ಕಾಗಿ ಬೇರೆ ಧರ್ಮದ ಹುಡುಗಿಯರನ್ನು, ಮುಖ್ಯವಾಗಿ ಹಿಂದೂ ಧರ್ಮದ ಹುಡುಗಿಯರನ್ನು ಪ್ರೀತಿ ಪ್ರೇಮದ ಬಲೆಗೆ ಬೀಳಿಸಿಕೊಂಡು ಮದುವೆ ಆಗ್ತಾರೆ, ಮಕ್ಕಳು ಮಾಡಿಬಿಟ್ಟು ಡೈವರ್ಸನ್ನು ಕೊಡ್ತಾರೆ, ಇಲ್ಲವೇ ಸಾಯಿಸಿಬಿಡ್ತಾರೆ, ಇಲ್ಲವೇ ಎಲ್ಲಾದರೂ ಬೇರೆ ದೇಶಕ್ಕೆ ಮಾರಿಬಿಟ್ಟು ದುಡ್ಡು ಮಾಡ್ಕೊತಾರೆ. ತಮ್ಮ ಧರ್ಮವನ್ನು ಪ್ರಸಾರ ಮಾಡುವುದಕ್ಕಾಗಿ, ತಮ್ಮ ಧರ್ಮವನ್ನು ವಿಸ್ತಾರ ಮಾಡುವುದಕ್ಕಾಗಿಯೇ ಮುಸ್ಲಿಮರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಈ ಹಿಂದುತ್ವವಾದಿಗಳದ್ದಿದೆ. ಅದಕ್ಕೇನೆ ಅವರು ಲವ್ ಜಿಹಾದ್ ಅನ್ನೋ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಇದರಲ್ಲೇನು ಬೇರೆ ಏನಿಲ್ಲ. ಅಂದರೆ ಮುಸ್ಲಿಮರಿಗೆ ಧರ್ಮ ವಿಸ್ತರಣೆ ಮಾಡುವುದಕ್ಕಾಗಿ ಬೇರೆ ಜಾತಿಯ ಹೆಣ್ಮಕ್ಕಳನ್ನು ಮದುವೆ ಆಗೋದಿದೆ, ಮಕ್ಕಳು ಮಾಡೋದಿದೆ ಅಷ್ಟೇ. ಇಲ್ಲವೇ ಮಕ್ಕಳಾದ ತಕ್ಷಣ ಅವಳನ್ನು ಬಿಟ್ಬಿಡೋದಿದೆ, ಡೈವರ್ಸ್ ಕೊಟ್ಟು, ಇಲ್ಲವೇ ಅವಳನ್ನು ಸಾಯಿಸಿಬಿಡೋದಿದೆ, ಮಾರಿಬಿಡೋದಿದೆ. ಇದೇ ಲವ್ ಜಿಹಾದ್ ಅನ್ನೋದು ಹಿಂದುತ್ವವಾದಿಗಳ ಒಂದು ಆರೋಪವಾಗಿದೆ. ಸೊ ಇದು ನಿಜಾನ ಸುಳ್ಳ ಅಂತ ಹೇಳಿಬಿಟ್ಟು ಬಹಳಷ್ಟು ಸರ್ತಿ ಇದರ ಮೇಲೆ ತನಿಖೆಗಳಾಗಿವೆ. NIAದಿಂದಲೂ ಕೂಡ ತನಿಖೆ ಆಗಿದೆ. ಆದರೆ ಇದಕ್ಕೆ ಸಮರ್ಪಕವಾದ 100% ಆದ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಸೊ ಹೇಗೆ ನಮ್ಮ ಮೋದಿಜಿಯವರಿಗೆ ಈಗ ಆತಂಕವಾದಿಗಳನ್ನು ಹಿಡಿಯೋಕ್ಕೂ ಕೂಡ ಏನೂ ಸಿಗ್ತಾ ಇಲ್ಲಲ್ಲ, ಆ ರೀತಿ ಲವ್ ಜಿಹಾದನ್ನು ಹಿಡಿಯೋಕ್ಕೂ ಕೂಡ ಏನೂ ಸಿಕ್ಕಿಲ್ಲ. ಆದರೂ ಕೂಡ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ, ಅಂದರೆ ಉತ್ತರ ಪ್ರದೇಶದಂತಹ ಕಟ್ಟರ್ ಹಿಂದುತ್ವವಾದಿ ಸರ್ಕಾರ ಇರುವಂಥ ರಾಜ್ಯಗಳಲ್ಲಿ ಲವ್ ಜಿಹಾದ್ನ ವಿರುದ್ಧವಾಗಿ ಕಾನೂನುಗಳು ಬಂದಿವೆ ಅಥವಾ ಬರ್ತಾ ಇವೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಇಂಟೆನ್ಷಿಯಲ್ ಆಗಿ ಎಲ್ಲ ಮುಸ್ಲಿಮರು ಹೀಗೆ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ ನಾನು ಸ್ಟಡಿ ಮಾಡಿರೋ ಪ್ರಕಾರ, ನಾನು ಈ ಸೊಸೈಟಿಯಲ್ಲಿ ಗಮನಿಸಿರುವ ಪ್ರಕಾರ, ಎಲ್ಲ ಧರ್ಮದವರು ಕೂಡ ಧರ್ಮ ಪ್ರಸಾರಕ್ಕಾಗಿ ಇಂತಹ ಎಲ್ಲ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಈಗ ಇವರ ಆರೋಪ ಏನು, ಮುಸ್ಲಿಮರು ತಮ್ಮ ಧರ್ಮದ ವಿಸ್ತರಣೆ ಮಾಡುವುದಕ್ಕಾಗಿ ಹಿಂದೂ ಹುಡುಗಿಯರನ್ನು ಪ್ರೀತಿ ಪ್ರೇಮದ ಬಲೆಗೆ ಬೀಳಿಸ್ಕೊಂಡ್ಬಿಟ್ಟು ಮದುವೆ ಆಗ್ತಾರೆ, ಮಕ್ಕಳು ಮಾಡ್ತಾರೆ ಅನ್ನೋದು. ಸೊ ಇದು 10% ನಿಜ ಆಗಿದೆ. ಇದನ್ನು ನಾನು ಒಪ್ಪಿಕೊಳ್ಳುವೆ. ಎಲ್ಲ ಮುಸ್ಲಿಮರು ಹೀಗೆ ಮಾಡ್ತಾರೆ ಅನ್ನೋದನ್ನು ನಾನು ಒಪ್ಪಿಕೊಳ್ಳಲ್ಲ. ಕೆಲವೊಂದಿಷ್ಟು ಮುಸ್ಲಿಂ ಯುವಕರಲ್ಲಿ, ಪುರುಷರಲ್ಲಿ ಬುದ್ಧಿ ಇರಲ್ಲ, ಅನ್ಎಜುಕೇಟೆಡ್ ಆಗಿರ್ತಾರೆ. ಹೇಗೆ ನಮ್ಮ ಅಂಧಭಕ್ತರಿದಾರಲ್ಲ, ಅದೇ ರೀತಿ ಅವರು ಮುಸ್ಲಿಂ ಧರ್ಮದ ಅಂಧಭಕ್ತರಾಗಿರ್ತಾರೆ. ಸೊ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಅಲ್ಲಿರುವ ದೇಶದ್ರೋಹಿ ಧರ್ಮಗುರುಗಳ ಮಾತನ್ನು ಕೇಳ್ಕೊಂಡ್ಬಿಟ್ಟು ನಾನು ಕೂಡ ಈ ದಾರಿಯಲ್ಲಿ ಧರ್ಮ ಪ್ರಸಾರ ಮಾಡಬೇಕು, ಧರ್ಮದ ವಿಸ್ತರಣೆ ಮಾಡಬೇಕು, ಇಲ್ಲವೇ ಮುಸ್ಲಿಂ ಧರ್ಮ ಒಂದೇ ಇರಬೇಕು, ಅದಕ್ಕಾಗಿ ನಾನು ಟೆರರಿಸ್ಟ್ ಆಗಬೇಕು ಅಂತೇಳಿ ಆಗ್ತಾರೆ. ಸೊ ನಾನು ಲವ್ ಜಿಹಾದನ್ನು 100% ಗೊಳ್ಳಿದೆ, ಸುಳ್ಳಿದೆ ಅಂತೇಳಿ ಅಲ್ಲಗಳಿತಾ ಇಲ್ಲ. ಲವ್ ಜಿಹಾದ್ ಇದೆ, ಎಕ್ಸಿಸ್ಟ್ ಆಗ್ತಾ ಇದೆ. ಹಿಂದುತ್ವವಾದಿಗಳ ಆರೋಪ ಸರಿ ಇದೆ.
ಸಾಕ್ಷ್ಯಾಧಾರಗಳು ಇದಕ್ಕೆ ಸಮರ್ಪಕವಾಗಿ ಸಿಗದೇ ಇದ್ದರೂ ಕೂಡ ಲವ್ ಜಿಹಾದ್ ಅನ್ನೋದು ಭಾರತದಲ್ಲಿದೆ. ಕೆಲವೊಂದಿಷ್ಟು ಮುಸ್ಲಿಂ ಯುವಕರು ಈ ರೀತಿ ಮಾಡ್ತಾ ಇದ್ದಾರೆ. ಇದನ್ನು ನಾನು ಕೂಡ ಗಮನಿಸಿರುವೆ. ಆದರೆ ಯಾರೋ ಒಂದು 10% ಜನ ಬುದ್ಧಿ ಇಲ್ಲದವರು ಮಾಡ್ತಾರೆ ಅಂತೇಳಿ ಎಲ್ಲ ಮುಸ್ಲಿಮರು ಕೂಡ ಟೆರ್ರಿಸ್ಟೇ, ಎಲ್ಲ ಮುಸ್ಲಿಮ್ಗಳು ಕೂಡ ಲವ್ ಜಿಹಾದಿಗಳೇ ಅನ್ನೋದು ತಪ್ಪು. ಈಗ ಒಬ್ಬನೇ ಟೆರ್ರಿಸ್ಟ್ ಆಗಿದ್ದಾನೆಯಪ್ಪ ಅಂತಂದರೆ ಎಲ್ಲ ಮುಸ್ಲಿಮರು ಟೆರ್ರಿಸ್ಟ್ ಆಗ್ತಾರೆ ಅಂತ ಹೇಳಿ ಹೇಳಕ್ಕೆ ಬರಲ್ಲ. ಒಬ್ಬ ಯಾವನೋ ವೀರಶೈವ ಲಿಂಗಾಯತ ಸ್ವಾಮೀಜಿ ಮಠದಲ್ಲೇ ಚಿಕ್ಕ ಮಕ್ಕಳ ಮೇಲೆ ಹುಡುಗಿಯರ ಮೇಲೆ ರೇಪ್ ಮಾಡ್ತಾನೆ ಅಂತಂದ್ಬಿಟ್ರೆ ಎಲ್ಲ ಸ್ವಾಮೀಜಿಗಳು ಕೂಡ ರೇಪಿಸ್ಟ್ಗಳೇ ಅಂತ ಹೇಳೋಕ್ಕಾಗಲ್ಲ. ಈಗ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನನ ವಧೆ ಮಾಡಿದ ತಕ್ಷಣವೇ ಕೃಷ್ಣ ಭಾಸ್ಕರ್ ಕುಲಕರ್ಣಿಯ ತಲೆಯನ್ನು ತೆಗಿತಾರೆ. ಸೊ ಇದನ್ನು ನಾವು ಓದಿಬಿಟ್ಟು ತಿಳ್ಕೊಂಬಿಟ್ಟು ಶಿವಾಜಿ ಮಹಾರಾಜರು ಎಲ್ಲ ಮುಸ್ಲಿಮರಿಗೆ ವಿರುದ್ಧವಾಗಿದ್ದರು, ಎಲ್ಲ ಬ್ರಾಹ್ಮಣರಿಗೆ ವಿರುದ್ಧವಾಗಿದ್ದರು, ಶಿವಾಜಿಯವರು ಬರೀ ಮುಸ್ಲಿಮರ ವಿರುದ್ಧವಾಗಿ ಬ್ರಾಹ್ಮಣರ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಶಿವಾಜಿ ಮಹಾರಾಜರು ನ್ಯಾಯದ ಪರವಾಗಿ ಹೋರಾಟ ಮಾಡಿದ್ರು, ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ್ರು. ಸೊ ಶಿವಾಜಿ ಮಹಾರಾಜರು ಫಸ್ಟು ವಧೆ ಮಾಡಿದ್ದು, ಸಂಹಾರ ಮಾಡಿದ್ದು ಮರಾಠರಿಂದಲೇ ಶುರುವಾಗತ್ತೆ ಅವರ ಲಿಸ್ಟು. ಅವರ ದಂಡಯಾತ್ರೆ ಶುರುವಾಗೋದು ತಮ್ಮ ಜಾತಿಯವರಿಂದಲೇ, ಮರಾಠರಿಂದಲೇ. ಸೊ ಫಸ್ಟ್ ಅವರು ಮರಾಠರ ಮೇಲೂ ಕೂಡ ದಂಡಯಾತ್ರೆ ಮಾಡ್ತಾರೆ, ಮುಸ್ಲಿಮರ ಮೇಲಂತೂ ಕೊನೆ ತನಕನೂ ಹೋರಾಡ್ತಾರೆ, ಅದರ ಜೊತೆಗೆ ಬ್ರಾಹ್ಮಣರ ಕೂಡ ಸಂಹಾರ ಮಾಡ್ತಾರೆ. ಹೀಗಂತ ಹೇಳಿಬಿಟ್ಟು ಎಲ್ಲ ಬ್ರಾಹ್ಮಣರು ಕೂಡ ಶಿವಾಜಿಯ ವಿರುದ್ಧವಾಗಿದ್ದರು ಅಂತ ಹೇಳಕ್ಕೆ ಬರಲ್ಲ. ಇತ್ತ ಕಡೆ ಕೃಷ್ಣ ಭಾಸ್ಕರ್ ಕುಲಕರ್ಣಿ ಅನ್ನೋನು ಅಫ್ಜಲ್ ಖಾನನಿಗೆ ಚಮಚ ಆಗಿ ಬಕೆಟ್ ಹಿಡಿತಾ ಕೆಲಸ ಮಾಡ್ತಾ ಇದ್ರೆ, ಅತ್ತ ಕಡೆ ಬಾಜಿಪ್ರಭು ದೇಶಪಾಂಡೆಯವರು ಶಿವಾಜಿಯವರಿಗೆ ಜೀವ ಕೊಡ್ತಾರೆ. ಈ ರೀತಿಯಾದ ಇತಿಹಾಸ ಇರುತ್ತೆ. ನೀವು ಎಲ್ಲವನ್ನ ನೋಡಬೇಕು, ಎರಡು ಆ್ಯಂಗಲ್ನಿಂದ ನೋಡಬೇಕು, ಬರೀ ಕಮ್ಯುನಲ್ ಆ್ಯಂಗಲ್ನಿಂದ ಒಂದೇ ಕಡೆಯಿಂದ ನೋಡೋದಲ್ಲ. ಈಗ ಲಿಂಗಾಯತರಲ್ಲಿರುವ ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಭ್ರಷ್ಟರಾಗಿದ್ದಾರೆ, ದುಷ್ಟರಾಗಿದ್ದಾರೆ, ಮತ್ತು ಏನು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಲಿಂಗಾಯತರೆಲ್ಲ ಹಿಂಗೆ ಇದ್ದಾರೆ ಅಂತಂದರೆ ಒಪ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಇನ್ನು ಯಾವನೋ ಒಬ್ಬ ದಲಿತ ರಾಜಕಾರಣಿ ಕೆಲಸ ಹುಡ್ಕೊಂಡು ಬಂದವಳ ಜೊತೆಗೇ ಮಲ್ಕೊಂಡ್ಬಿಟ್ಟು CD ಮಾಡಿ ರೇಪ್ ಮಾಡಿಬಿಟ್ಟು ವೈರಲ್ ಆಗ್ತಾನೆ ಅಂತಂದರೆ ಎಲ್ಲರೂ ಹಂಗೆ ಇರ್ತಾರೆ ಅಂತೇಳಿ ಒಪ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಇನ್ನು ದಲಿತರಲ್ಲಿರುವ ರಾಜಕಾರಣಿಗಳು ಶ್ರೀಮಂತರಾಗಿದ್ದಾರೆ, ಲಕ್ಷಾಂತರ ಕೋಟಿ ಕೊಳ್ಳೆ ಹೊಡೆದ್ಬಿಟ್ಟು ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದಲಿತರೆಲ್ಲರೂ ಶ್ರೀಮಂತರಾಗಿದ್ದಾರೆ ಅಂತ ಹೇಳಕ್ಕೆ ಬರುತ್ತಾ? ಬರಲ್ಲ. ಸೊ ಅದೇ ರೀತಿಯೇ ಇದು ಇದೆ. ಮುಸ್ಲಿಮರಲ್ಲಿರುವ ಯಾರೋ ಕೆಲವೊಂದಿಷ್ಟು ಜನ ಲವ್ ಜಿಹಾದ್ ಮಾಡ್ತಾರೆ, ಯಾರೋ ಕೆಲವೊಂದಿಷ್ಟು ಜನ ಟೆರ್ರಿಸ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮುಸ್ಲಿಮರು ಟೆರ್ರಿಸ್ಟೇ, ಎಲ್ಲ ಮುಸ್ಲಿಮರು ಲವ್ ಜಿಹಾದಿಗಳೇ, ಎಲ್ಲ ಬ್ರಾಹ್ಮಣರು ಜಾತೀಯತೆನೇ ಮಾಡ್ತಾರೆ, ಎಲ್ಲ ಲಿಂಗಾಯತರು ಭ್ರಷ್ಟರೇ ಆಗಿದ್ದಾರೆ, ಎಲ್ಲ ದಲಿತರು ಶ್ರೀಮಂತರೇ ಆಗಿದ್ದಾರೆ ಅಂಥೇಳಿ ಜಸ್ಟಿಫೈ ಮಾಡೋದು, ಜನರಲೈಸೇಷನ್ ಮಾಡೋದು ಸರಿಯಲ್ಲ. ಇದು ಮೂರ್ಖರ ಕೆಲಸವಾಗಿದೆ. ಒಂದು ಅರ್ಥ ಮಾಡ್ಕೋಬೇಕು ನೀವು, ಈ ಆತಂಕವಾದಿಗಳಿಗೆ, ಈ ಲವ್ ಜಿಹಾದಿಗಳಿಗೆ, ಭ್ರಷ್ಟ ದುಷ್ಟ ರೇಪಿಸ್ಟರಿಗೆ, ಜಾತಿವಾದಿಗಳಿಗೆ, ಭಾಷಾವಾದಿಗಳಿಗೆ, ರಾಜ್ಯ ವಿವಾದ ಮಾಡೋರಿಗೆ, ಧರ್ಮವಾದಿಗಳಿಗೆ ಯಾವುದೇ ಜಾತಿ ಯಾವುದೇ ಧರ್ಮ ಇರಲ್ಲ. ಆತಂಕವಾದಿಗಳು, ಲವ್ ಜಿಹಾದಿಗಳು, ಭ್ರಷ್ಟ ದುಷ್ಟ ರೇಪಿಸ್ಟರು ಇವರೆಲ್ಲರೂ ಕೂಡ ಏನಾಗಿರ್ತಾರಪ್ಪ ಅಂತಂದರೆ ಜಾತಿ ಧರ್ಮವನ್ನು ಬಿಟ್ಟೇ ಮುಂದೋಗಿರ್ತಾರೆ. ಇವರಿಗೇನಾದರೂ ಇವರ ಧರ್ಮದಲ್ಲಿ ಏನು ಹೇಳಿದ್ದಾರೆ, ಧರ್ಮ ಗ್ರಂಥಗಳು ಏನು ಹೇಳ್ತಾ ಇವೆ ಅನ್ನೋದನ್ನು ಓದಿದ್ರೆ ಅರ್ಥ ಆಗಿದ್ರೆ ಇವ್ರು ಯಾರೂ ಕೂಡ ಭ್ರಷ್ಟ ದುಷ್ಟ ರೇಪಿಸ್ಟರು ಆಗ್ತಾ ಇರಲಿಲ್ಲ, ಜಿಹಾದಿಗಳು ಆಗ್ತಾ ಇರಲಿಲ್ಲ, ಟೆರ್ರಿಸ್ಟು ಆಗ್ತಾ ಇರಲಿಲ್ಲ. ಸೊ ನಾಲಾಯಕ ಧರ್ಮಗುರುಗಳ ಮಾತನ್ನು ಕೇಳಿಬಿಟ್ಟು ಇಂತಹ ಅಂಧಭಕ್ತರು ಹುಟ್ಕೊತಾರೆ, ಅದೇ ರೀತಿ ಇಂತಹ ಟೆರ್ರಿಸ್ಟ್ಗಳು ಹುಟ್ಕೊತಾರೆ. ಬಾರ್ಡರ್ ಆಚೆ ಇರುವ ಟೆರ್ರಿಸ್ಟ್ಗಳು ಧರ್ಮ ಕೇಳ್ತಾರೆ, ಬಾರ್ಡರ್ ಒಳಗಡೆ ಇರುವ ಟೆರ್ರಿಸ್ಟ್ಗಳು ಜಾತಿ ಕೇಳ್ತಾರೆ. ಸೊ ನಾವಿಲ್ಲಿ ಜನರಾಗಿ, ಪ್ರಜ್ಞಾವಂತ ನಾಗರಿಕರಾಗಿ, ಎಜುಕೇಟೆಡ್ ಆಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಲವ್ ಜಿಹಾದ್ ಅನ್ನೋದೊಂದು ರೋಗ ಇದೆ ಸಮಾಜದಲ್ಲಿ, ಬಟ್ ಎಲ್ಲರೂ ಕೂಡ ಅದೇ ರೀತಿ ಅಲ್ಲ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದರ ಅವಶ್ಯಕತೆ ತುಂಬಾ ಇದೆ. ಮತ್ತಿಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು. ಇಲ್ಲಿ ಬರೀ ಮುಸ್ಲಿಮರು ಮಾತ್ರ ತಮ್ಮ ಧರ್ಮ ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂತಲ್ಲ, ಎಲ್ಲ ಧರ್ಮಗಳು ಕೂಡ ಧರ್ಮ ವಿಸ್ತಾರದಲ್ಲಿ ತೊಡಗಿದ್ದಾರೆ. ಈಗ ಬುದ್ಧಿಸ್ಟರಿದ್ದಾರಲ್ಲ, ಬೌದ್ಧ ಧರ್ಮದ ಬೌದ್ಧ ಭಿಕ್ಷುಗಳು, ಅವ್ರೇನು ಮಾಡ್ತಾ ಇದ್ದಾರೆ, SC ST ಯಲ್ಲಿರುವವರಿಗೆ ನಿಮಗೆ ಹಿಂದೂ ಧರ್ಮದಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ, ಬನ್ನಿ ನಮ್ಮ ಕಡೆಗೆ ಅಂತ ಹೇಳ್ಬಿಟ್ಟು ಅವರಿಗೆ ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಮತ್ತು ಅವರಿಗೆ ಮದುವೆ ಆಗೋಕ್ಕೆ ಹೆಣ್ಣನ್ನು ಹುಡುಕಿ ಕೊಡ್ತಾ ಇದ್ದಾರೆ, ಅವರನ್ನು ಮತಾಂತರ ಮಾಡಿಸಿಬಿಟ್ಟು ತಮ್ಮ ಅಲ್ಲಿ ಒಂದು ಪೊಲಿಟಿಕಲ್ ಪವರನ್ನು ಗೇನ್ ಮಾಡ್ಕೊತಾ ಇದ್ದಾರೆ. ಸೊ ಇದನ್ನು ನಾನು ತಪ್ಪಂತ ಹೇಳಲ್ಲ. ಮುಸ್ಲಿಮರು ಲವ್ ಜಿಹಾದ್ ಮಾಡೋದು, ಆತಂಕವಾದ ಮಾಡೋದು, ಈ ರೀತಿ ಧರ್ಮ ವಿಸ್ತರಣೆ ಮಾಡೋದಿದೆಯಲ್ಲ, ಇದಕ್ಕೆ ನಾನು ಕಟ್ಟರಾಗಿ ವಿರೋಧಿಸುವೆ. ಸೊ ಅಂಥವ್ರು ಯಾರಿದಾರಲ್ಲ ಅವರು ಮುಸ್ಲಿಮರೇ ಅಲ್ಲ ಅಂತಂದಂಗೆ. ಸೊ ಅವ್ರ ಪೈಗಂಬರ್ ಅವರಿಗೆ ಅರ್ಥನೇ ಆಗಿಲ್ಲ ಅಂತಂದಂಗೆ ಅವ್ರು ನಿಜವಾದ ಮುಸ್ಲಿಮ್ ಅಲ್ಲ ಅಂತಂದಂಗೆ. ನನಗೆ ಎಷ್ಟೋ ಜನ ಮುಸ್ಲಿಂ ಫ್ರೆಂಡ್ಸ್ಗಳಿದ್ದಾರೆ, ಬಟ್ ಅವರು ಇವರನ್ನು ಯಾವತ್ತೂ ಕೂಡ ಸಪೋರ್ಟ್ ಮಾಡಲ್ಲ, ಕಟ್ಟರ್ ದೇಶ ಪ್ರೇಮಿಗಳಾಗಿದ್ದಾರೆ ಅವರು. ಸೊ ಅವರಿಗೂ ಇವರಿಗೂ ಹೋಲಿಕೆನೇ ಇಲ್ಲ.
ಸೊ ಈಗ ಬುದ್ಧಿಸ್ಟ್ ಧರ್ಮಗುರುಗಳು ಏನು ಮಾಡ್ತಾ ಇದ್ದಾರೆ, SC/ST ಅವರನ್ನು ಬುದ್ಧಿಸ್ಟ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ತಮ್ಮ ಪೊಲಿಟಿಕಲ್ ಬೇಸನ್ನು ಹಾಕ್ತಾ ಇದ್ದಾರೆ. ಬುದ್ಧಿಸ್ಟ್ ಇಂಟರ್ನ್ಯಾಷನಲನ್ನು ಭಾರತದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಮ ಹಿಂದೂ ಧರ್ಮ ಇದೆಯಲ್ಲ, ಇದರ ಉಚ್ಚ ಜಾತಿಯವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಜಾತೀಯತೆ ಈ ದೇಶದಲ್ಲಿದೆ, ಈ ಸಮಾಜದಲ್ಲಿದೆ. ಸೊ ಅದಕ್ಕಾಗಿಯೇ ಯಾರಿಗೆ ಹಿಂದೂವಲ್ಲಿ ಮರ್ಯಾದೆ ಸಿಗ್ತಾ ಇಲ್ವೋ, ಮದುವೆ ಆಗೋಕ್ಕೆ ಹೆಣ್ಣುಗಳು ಸಿಗ್ತಾ ಇಲ್ವೋ, ಜಾಬ್ ಸಿಗ್ತಾ ಇಲ್ವೋ, ಬಿಸ್ನೆಸ್ ಮಾಡೋಕ್ಕೆ ಲೋನ್ ಸಿಗ್ತಾ ಇಲ್ವೋ, ಅವರೆಲ್ಲರೂ ಕೂಡ ಬುದ್ಧಿಸ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ. ಇನ್ನು ಕ್ರಿಶ್ಚಿಯನ್ರಂತೂ ಮೊದಲಿನಿಂದಲೂ ಇದೇ ಫೀಲ್ಡಲ್ಲಿದ್ದಾರೆ, ಇದೇ ಕೆಲಸದಲ್ಲಿದ್ದಾರೆ. ಬ್ರಿಟಿಷರು ಬರೋದಕ್ಕಿಂತ ಮುಂಚೆಯಿಂದಲೂ, ಬ್ರಿಟಿಷರು ಬಂದಾಗಲೂ ಈಗಲೂ ಕೂಡ ಅವರು ಕೂಡ SC/ST ಅವರನ್ನು ತಮ್ಮ ಧರ್ಮಕ್ಕೆ ಇನ್ವೈಟ್ ಮಾಡ್ತಾರೆ. ನಾವೇನಾದರೂ ಈ ಬುದ್ಧಿಸ್ಟು ಮತ್ತು ಕ್ರಿಶ್ಚಿಯನ್ ಇನ್ವೆಸ್ಟರ್ ಹತ್ರ ಹೋಗಿ ಏನಾದರೂ ಹೆಲ್ಪ್ ಕೇಳಿಬಿಟ್ರೆ ಮುಗೀತು ಅವರ ಧರ್ಮಗುರುಗಳ ಹತ್ರ. ಅವ್ರು ಸೀದಾ ಅಂತಾರೆ, ನೀನು ನಮ್ಮ ಧರ್ಮಕ್ಕೆ ಬಂದುಬಿಡು, ನಾನು ನಿನಗೆ ಲೋನ್ ಕೊಡಿಸುವೆ, ಮದುವೆ ಮಾಡಿಸುವೆ, ಎಲ್ಲ ಮಾಡಿಸುವೆ ಅಂತ ಹೇಳ್ಬಿಟ್ಟು. ಜೈನರು ಕೂಡ ಅದೇ ಥರ ಜೈನರು ಇದ್ದಾರೆ. ಜೈನರು ಕೂಡ ತಮ್ಮ ಧರ್ಮದ ವಿಸ್ತರಣೆ ಮಾಡುವುದಕ್ಕಾಗಿ ಒಂದು ಸ್ಟ್ರಿಕ್ಟ್ ಆದ ಧರ್ಮವಾದವನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವರು ಬೇರೆ ಜೈನ್ ಅಲ್ಲ ಅಂತಂದರೆ ಬೇರೆ ಯಾರಿಗೂ ಕೂಡ ದುಡ್ಡೇ ಹಾಕಲ್ಲ, ಇನ್ವೆಸ್ಟೇ ಮಾಡಲ್ಲ. ಸೊ ಬೇರೆ ಎಲ್ಲ ಧರ್ಮದವರಿಂದ, ಜಾತಿಗಳಿಂದ ಇವರು ಜೈನ ಧರ್ಮದ ಬಿಸ್ನೆಸ್ ಮ್ಯಾನ್ಗಳಿಗೆ ದುಡ್ಡು ಬರಬೇಕು. ಆದರೆ ಇವ್ರ ದುಡ್ಡು ಬೇರೆ ಕಡೆಗೆ ಹೋಗಬಾರ್ದು. ಜೈನರು ಖರೀದಿ ಮಾಡುವಾಗಲೂ ಕೂಡ ಜೈನ್ ಬಿಸ್ನೆಸ್ ಮ್ಯಾನ್ಗಳ ಹತ್ರನೇ ಹೋಗಿ ಖರೀದಿ ಮಾಡ್ತಾರೆ, ಅವರ ಜಾತಿಯವರ ಹತ್ರನೇ ಹೋಗಿ ಖರ್ಚು ಮಾಡ್ತಾರೆ. ಸೊ ನಾನು ಜೈನ್ ಇನ್ವೆಸ್ಟರ್ಗಳ ಹತ್ರ ನನ್ನ ಸ್ಟಾರ್ಟಪ್ ಫಂಡಿಂಗಾಗಿ ಹೋದಾಗ ಅವರೇನು ಡಿಮ್ಯಾಂಡ್ ಇಟ್ಟಿದ್ರಪ್ಪ ಅಂತಂದರೆ, ಮದುವೆ ಆಗು, ನೀನು ಜೈನ್ ಹುಡುಗಿಯನ್ನು ಮದುವೆ ಆಗು, ಜೈನ್ ಧರ್ಮಕ್ಕೆ ಬಂದುಬಿಡು, ನಾವು ನಿನಗೆ 15 ಕೋಟಿ 25 ಕೋಟಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಬಟ್ ತರೋದೆಲ್ಲಿಂದ ಗುರು? ಒಮ್ಮಿಂದೊಮ್ಮೆ ಜೈನ ಹುಡುಗಿಯನ್ನು ಪಟಾಯಿಸೋದು ಹೆಂಗೆ? ಸೊ ಅಷ್ಟು ದುಡ್ಡು ನಮ್ಮ ಹತ್ರ ಇದ್ದರೆ, ಹುಡುಗಿಯರನ್ನು ಪಟಾಯಿಸುವಷ್ಟು ಟೈಮ್ ನಮ್ಮ ಹತ್ರ ಇದ್ದರೆ, ನಾವ್ಯಾಕೆ ನಿಮ್ಮ ಹತ್ರ ಫಂಡಿಂಗ್ ಕೇಳ್ಕೊಂಡು ಬರ್ತಾ ಇದ್ವಿ? ಸೊ ಬುದ್ಧಿಸ್ಟರು ಕೂಡ ಅದೇ ಗೇಮ್ ಮಾಡ್ತಾ ಇದ್ದಾರೆ. ನಿಮಗೆ ಜಾಬ್ ಬೇಕಾ, ಬಿಸ್ನೆಸ್ ಲೋನ್ ಬೇಕಾ, ಬನ್ನಿ ಬುದ್ಧಿಸ್ಟ್ ಆಗಿ. ಕ್ರಿಶ್ಚಿಯನ್ರು ಕೂಡ ಅದೇ ಗೇಮ್ ಮಾಡ್ತಾ ಇದ್ದಾರೆ. ನಿಮಗೆ ಜಾಬ್ ಬೇಕಾ, ಬಿಸ್ನೆಸ್ ಬೇಕಾ, ಮದುವೆ ಆಗೋ ಹುಡುಗಿ ಬೇಕಾ, ಬನ್ನಿ ಕ್ರಿಶ್ಚಿಯನ್ ಆಗಿ. ಜೈನರು ಕೂಡ ಅದೇ ಗೇಮ್ ಮಾಡ್ತಾ ಇದ್ದಾರೆ. ಜೈನರು ಕೂಡ ಬಡ್ಡಿ ದಂಧೆಯಲ್ಲಿ ಜಾಸ್ತಿ ಇದ್ದಾರೆ. ಜೈನರು ಅವ್ರೇನು ಮಾಡ್ತಾರೆ, ಬಡ ಬಗ್ಗರಿಗೆ ಬಡ್ಡಿಯನ್ನು ಕೊಡೋದು, ಹೈ ಇಂಟ್ರೆಸ್ಟ್ ರೇಟಲ್ಲಿ ಕೊಡೋದು, ದಿನ ಬಡ್ಡಿ, ವಾರದ ಬಡ್ಡಿ, ಹಂಗೆ. ಅದು ತೀರ್ಸೋಕ್ಕಾಗಲ್ಲ. ಸೊ ತೀರ್ಸೋ ಟೈಮದಾಗ ನೀನು ಜೈನ ಧರ್ಮಕ್ಕೆ ಮತಾಂತರ ಆಗಿಬಿಡು, ನಿನ್ನ ಲೋನನ್ನು ಮಾಫಿ ಮಾಡಿಬಿಡ್ತೀನಿ. ಸೊ ಇಂಥದ್ದು ಕೂಡ ನಡೀತಾ ಇದೆ. ನಮ್ಮ ಹಳ್ಳಿ ಸೈಡ್ಗಳಲ್ಲಿ ಎಷ್ಟು ಜನರನ್ನ ನೋಡಿದ್ದೀನಲ್ಲ, ಅವರು ಬಡ್ಡಿ ದಂಡೆಯಲ್ಲಿ ಹೋಗಿ ಮೋಸ ಹೋಗಿ ಬಡ್ಡಿ ತೀರ್ಸೋಕ್ಕಾಗದೇನೆ ಈ ಧರ್ಮಕ್ಕೆ ಮತಾಂತರವನ್ನು ಹೊಂದಿದ್ದಾರೆ. ಇನ್ನು ಬ್ರಾಹ್ಮಣ್ಸ್ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಬ್ರಾಹ್ಮಣರದ್ದೊಂದು ಸೆಪ್ರೇಟ್ ಧರ್ಮ ಇದೆ, ಅದಕ್ಕೆ ಅವರು ಸನಾತನ ಅಂತಾರೆ. ಆ್ಯಕ್ಚುಲಿ ಭಾರತದಲ್ಲಿ ರಿಯಲ್ ಆಗಿರುವ ಸನಾತನ ಯಾವುದಪ್ಪ ಅಂದರೆ ಬುದ್ಧಿಸ್ಟ್ ಧರ್ಮ. ಸೊ ಇವ್ರು ಎಲ್ಲಿಂದ ಬಂದರೂ ಯಾರಿಗೆ ಗೊತ್ತು. ಸೊ ಇವರ ಇನ್ವೆಸ್ಟರ್ಗಳ ಹತ್ರ ಹೋದರೂ ಕೂಡ ಇವ್ರದ್ದು ಡಿಮ್ಯಾಂಡ್ ಅದೇ ಇದೆ. ಒಂದು, ನೀನು ಬ್ರಾಹ್ಮಣ ಆಗಿರಬೇಕು, ಇಲ್ಲ ನೀನು ಬ್ರಾಹ್ಮಣ ಹುಡುಗಿಯನ್ನು ಮದುವೆ ಆಗಿರಬೇಕು. ಇನ್ನು ಲಿಂಗಾಯತರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇನ್ನು ಲಿಂಗಾಯತರಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಲಿಂಗಾಯತರೇ ಸೇರಿಬಿಟ್ಟು ಬಸವಣ್ಣನವರ ಕಣ್ಣಿಗೆ ಮಣ್ಣೆರಚುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಿಂಗಾಯತರಲ್ಲಿ ಏನಾಗ್ಬಿಟ್ಟಿದೆಯಪ್ಪ ಅಂತಂದರೆ, ನಾವು ಅಸಲಿ ಲಿಂಗಾಯತರು ಏನಿದೀವಲ್ಲ, ಬಸವಣ್ಣನವರನ್ನು ಫಾಲೋ ಮಾಡೋರು, ನಾವೆಲ್ಲ ಅಂತ ಇದ್ದೀವಿ ಬಸವ ಲಿಂಗಾಯತ, ಇದು ಬೇರೆ ಧರ್ಮ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಇದರಲ್ಲಿ ಏನಾಗ್ತಾ ಇದೆ, ಮಠಾಧೀಶರು ಬೇರೆ ಕಡೆ ಆಗಿದ್ದಾರೆ. ಒಂದು ವೀರಶೈವ ಮಠಾಧೀಶರು, ಅವರು ಶ್ರೇಷ್ಠರು ಅಂತೇಳಿ ಅದು ಬೇರೆ ಧರ್ಮ ಅಂತಾರೋರು. ಇನ್ನು ಈ ಪಂಚಮಸಾಲಿ ಮಠಾಧೀಶರು ಏನಂತಾರೆ, ನಮ್ಮದು ಬೇರೆಪ್ಪ, ಪಂಚಮಸಾಲಿ ಲಿಂಗಾಯತ ಬೇರೆ ಅಂತಾರೆ. ಬಟ್ ಈಗ ಇಲೆಕ್ಷನ್ ಬಂದಿರತ್ತಲ್ಲ, ಅರ್ಧ ಜನ ಸ್ವಾಮಿಗಳು ಕಾಂಗ್ರೆಸ್ ಕಡೆ ನಿಲ್ಕೋತಾರೆ, ಅರ್ಧ ಜನ ಸ್ವಾಮೀಜಿಗಳು BJP ಪರವಾಗಿ ನಿಲ್ಕೊತಾರೆ. ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಈ ವೀರಶೈವ ಸ್ವಾಮೀಜಿಗಳು ಸೇರ್ಕೊಂಡ್ಬಿಟ್ಟು, ಪಂಚಮಸಾಲಿ ಸ್ವಾಮೀಜಿಗಳು ಸೇರ್ಕೊಂಡ್ಬಿಟ್ಟು, ಮಿಕ್ಕ 99 ಲಿಂಗಾಯತ ಉಪಜಾತಿಗಳಿವೆ ಅಲ್ಲ, ಗೋರ್ಮೆಂಟ್ನ ಪ್ರಕಾರ 52 ಅಂತ ಹೇಳ್ತಾರೆ. ಬಟ್ ಈ ಮ್ಯಾಟ್ರಿಮೋನಿ ಸರ್ವೆಯಲ್ಲಿ, ಮಿಕ್ಕ ಸರ್ವೆಗಳಲ್ಲಿ ನಮಗೆ ಕಂಡು ಬಂದಿದ್ದೇನಪ್ಪ ಅಂದರೆ, ಲಿಂಗಾಯತರಲ್ಲಿ ಟೋಟಲ್ 102 ಇವೆ. ಸೊ ಅದರಲ್ಲಿ 99 ಅದರಲ್ಲಿ ಉಪಜಾತಿಗಳಿವೆ, ಅವುಗಳನ್ನು ಅವರು ಕನ್ಸಿಡರ್ ಮಾಡಲ್ಲ. ಮೇಲಿನ 3 ಉಚ್ಚ ಜಾತಿಯವರು ಅಂದರೆ ವೀರಶೈವರು, ಅಂದರೆ ಜಂಗಮರು, ಅಂದರೆ ಸ್ವಾಮಿಗಳು, ಎರಡನೇದಾಗಿ ಪಂಚಮಸಾಲಿಯವರು, ಮೂರನೇದಾಗಿ ಬನಜಿಗರು. ಸೊ ಈ ಮೇಲಿನ 3 ಕಾಸ್ಟ್ನವರು ತಾವೇ ಶ್ರೇಷ್ಠ ಲಿಂಗಾಯತರು, ಮಿಕ್ಕ 99 ಉಪಜಾತಿಗಳಿವೆಲ್ಲ, ಇವೆಲ್ಲವೂ ಕೂಡ ಕೆಳ ಜಾತಿಯವರು ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಈ 99 ಜಾತಿಯವರ ಜೊತೆಗೆ ಇವರು ಯಾವುದೇ ಸಂಬಂಧ ಬೆಳೆಸಲ್ಲ. ನೌಕರಿ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಇನ್ವೆಸ್ಟ್ಮೆಂಟ್ ಆಗಿರಬಹುದು, ಮದುವೆ ಆಗಿರಬಹುದು, ಯಾವುದರಲ್ಲೂ ಕೂಡ ಸಹಕಾರ ಸಪೋರ್ಟನ್ನು ಕೊಡಲ್ಲ. ಆ ರೀತಿ ಭೇದ ಭಾವ ಮಾಡ್ತಾರೆ. ಬಟ್ ಇಲೆಕ್ಷನ್ ಬಂದಾಗ ಏನು ಹೇಳ್ತಾರೆ, ಲಿಂಗಾಯತರೆಲ್ಲ ಒಂದೇ, ಬನ್ನಿ ಅಂತೇಳಿ ಓಟ್ ಹಾಕಿಸಿಕೊಳ್ಳೋ ತನಕ ಮಿಕ್ಕ 99 ಜಾತಿಗಳಿಗೆ ನೀವೆಲ್ಲ ಲಿಂಗಾಯತರನ್ನು ಒಂದು ಪದವಿ ಕೊಡ್ತಾರೆ. ಇಲೆಕ್ಷನ್ ಆಯ್ತಪ್ಪ ಅಂದ್ರೆ ನಡ್ರಿ ಕೆಳ ಜಾತಿಯವ್ರು, ನೀವು ನಿಮ್ಮ ಜೊತೆಗೆ ಮದುವೆನೂ ಆಗಲ್ಲ, ನಿಮಗೆ ಬಿಸ್ನೆಸ್ ಲೋನು ಕೊಡಿಸಲ್ಲ, ನಿಮ್ಮ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟು ಮಾಡಲ್ಲ ಅಂತಾರೆ. ಸೊ ಈ ರೀತಿ ಈ ಜಗತ್ತಿನಲ್ಲಿ ಎಷ್ಟು ಧರ್ಮಗಳಿವೆನೋ ಎಲ್ಲ ಧರ್ಮ ಗುರುಗಳು ಕೂಡ ಒಂದು ಜಿಹಾದನ್ನು ಮಾಡ್ತಾ ಇದ್ದಾರೆ. ಈಗ ಬಾಬಾ ರಾಮದೇವ್ ಅಂತವ್ರು ಇರ್ತಾರೆ, ಇವ್ರೇನು ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಜಿಹಾದ್ ಮಾಡ್ತಾ ಇದ್ದಾರೆ. ನಕಲಿ ದೇಶಭಕ್ತಿಯ ಹೆಸರಲ್ಲಿ ದರಿದ್ರ ಪ್ರಾಡಕ್ಟ್ಗಳನ್ನು ಮಾರ್ಕೊಂಡ್ಬಿಟ್ಟು ತಾವು ಲಕ್ಷಾಂತರ ಕೋಟಿ ಗಳಿಸ್ತಾ ಇದ್ದಾರೆ. ಬಟ್ ಇಲ್ಲಿ ದೇಶಕ್ಕೆ ಏನಾದರೂ ಲಾಭ ಆಗ್ತಾ ಇದೆಯಾ? ಇಲ್ಲ. ಈ ಜಿಹಾದ್ಗಳಾಗಿರಬಹುದು, ಧರ್ಮಗಳಾಗಿರಬಹುದು, ಈ ಧರ್ಮಾಧಿಕಾರಿಗಳ ಅಂದರೆ ಠೇಕೆದಾರರ, ಸ್ವಾಮಿಗಳ
ಬೇರೆ ಏನಂತಾರಲ್ಲ, ಇವರು ಬೇರೆ ಬೇರೆ ಧರ್ಮಗಳಲ್ಲಿ ಇವ್ರಿಗೆ ಬೇರೆ ಬೇರೆ ಹೆಸರುಗಳಿವೆ, ಮುನಿಗಳು ಈ ಥರ ಇವೆ. ಸೊ ಇವರ ಒಂದು ಲಾಭ ಇದೆ, ಅದರಲ್ಲಿ ಜನರ ಲಾಭ ಏನಿಲ್ಲ. ಅದಕ್ಕಾಗಿ ನಾವು ಈ ಲವ್ ಜಿಹಾದ್ ಇರಬಹುದು ಅಥವಾ ಧರ್ಮದ ವಿಸ್ತರಣೆ ಇರಬಹುದು, ಇದರ ಬಗ್ಗೆ ನಾವು ಆಳವಾಗಿ ಸ್ಟಡಿ ಮಾಡಿದಾಗಲೇ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಮೇಲಿಂದ ಮೇಲೆ ನೋಡೋದ್ರಿಂದ ನಮಗೇನೂ ಕೂಡ ಅರ್ಥ ಆಗಲ್ಲ, ನಾವು ದಾರಿ ತಪ್ತೀವಿ, ನಮಗೆ ನಾವೇ ಮೋಸ ಮಾಡಿಕೊಳ್ತೀವಿ. ಮತ್ತೊಂದು ನಾನು ನಿಮಗೆ ಫ್ಯಾಕ್ಟನ್ನು ಕ್ಲಿಯರ್ ಮಾಡುವೆ. ಈ ಲವ್ ಜಿಹಾದ್ ಇದೆಯಲ್ಲ, ಇದು ಬರೀ ಬಡ ಮುಸ್ಲಿಂ ಹುಡುಗರಿಗೆ ಮತ್ತು ಬಡ ಹುಡುಗಿಯರಿಗೆ ಮಾತ್ರ ಅಪ್ಲೈ ಆಗತ್ತೆ. ಇದು ಶ್ರೀಮಂತರಿಗೆ, ಉಚ್ಚ ಜಾತಿಯವರಿಗೆ, ರಾಜಕಾರಣಿಗಳಿಗೆ, ಪೊಲಿಟಿಷಿಯನ್ಗಳಿಗೆ, ಕ್ರಿಕೆಟರ್ಗಳಿಗೆ, ಬ್ರಾಹ್ಮಣರಿಗೆ ಅಪ್ಲೈ ಆಗಲ್ಲ. ಉಚ್ಚ ಜಾತಿಯವರು, ಬ್ರಾಹ್ಮಣ ಹುಡುಗಿಯರು ಮುಸ್ಲಿಂ ಹುಡುಗರನ್ನ ಮದುವೆ ಆದರೆ ನಡೆಯುತ್ತೆ, ಅದು ಲವ್ ಜಿಹಾದ್ ಅಲ್ಲ. ಹಿಂದುತ್ವವಾದಿಗಳು ಈ ಟೈಮಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಂತಿರ್ತಾರೆ, ಸತ್ತಿರ್ತಾರೆ. ಬಟ್ ಅದೇ ಯಾರಾದರೂ ಒಬ್ಬ ಬಡ ಮುಸ್ಲಿಂ ಹುಡುಗ ಬಡ ಹಿಂದೂ ಹುಡುಗಿಯನ್ನು ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದಾನೆ, ಅವರಿಬ್ಬರು ಕೂಡ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಲೀಗ್ಸ್ ಇದ್ದಾರೆ, ಮದುವೆ ಆಗ್ತೀನಿ ನೆಟ್ಟಿಗಿರ್ತೀನಿ ಅಂತ ಇದ್ದಾರೆ ಅಂತಂದರೆ ಅವರಿಗೆ ಇವರು ವಿರೋಧ ಮಾಡ್ತಾರೆ. ಆದರೆ ಉಚ್ಚ ಜಾತಿಯ ಹೆಣ್ಮಕ್ಳು ಮುಸ್ಲಿಂ ಶ್ರೀಮಂತರನ್ನು ಮದುವೆ ಆದರೆ ಅಲ್ಲಿ ಇವ್ರಿಗೆ ಏನೂ ಬೇಜಾರಾಗಲ್ಲ, ಅಲ್ಲೆಲ್ಲರೂ ಕೂಡ ಹಿಂದುತ್ವವಾದಿಗಳು ತೆಪ್ಪು ಕುಂತಿರ್ತಾರೆ. ಸೊ ಇದಕ್ಕೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡುವೆ, ಅವುಗಳನ್ನು ಕೇರ್ಫುಲ್ಲಾಗಿ ಗಮನಿಸಿ. ಈ ಸೋನಾಕ್ಷಿ ಸಿನ್ಹಾ ಇದ್ದಾರಲ್ಲ, ಇವರು ಕಟ್ಟರ್ ಹಿಂದೂವಾದಿ ಫ್ಯಾಮಿಲಿಗೆ ಸೇರ್ತಾರೆ. ಇವರು ಯಾರನ್ನ ಮದುವೆ ಆಗಿದ್ದಾರಪ್ಪ ಅಂತಂದರೆ ಜಹೀರ್ ಇಕ್ಬಾಲ್ ಅನ್ನೋ ಮುಸ್ಲಿಮನನ್ನು ಮದುವೆ ಆಗಿದ್ದಾರೆ. ಇನ್ನು ಹಿಂದುತ್ವದ ಪಾಠ ಹೇಳುವ ಕಪೂರ್ ಫ್ಯಾಮಿಲಿಗೆ ಸೇರಿರುವ ಕರೀನಾ ಕಪೂರ್ ಅವರು ಸೈಫ್ ಅಲಿ ಖಾನ್ ಅವರನ್ನು ಮದುವೆ ಆಗಿದ್ದಾರೆ. ಇನ್ನು ಗೌರಿ ಚಿಬ್ಬರ್ ಅವರು ಶಾರುಖ್ ಖಾನ್ ಅವರನ್ನು ಮದುವೆ ಆಗಿದ್ದಾರೆ. ಇನ್ನು ಮಲೈಕಾ ಅರೋರಾ ಅವರು ಅರ್ಬಾಜ್ ಖಾನ್ ಅವರನ್ನು ಮದುವೆ ಆಗಿದ್ದಾರೆ. ರೀನಾ ದತ್ತಾ ಅವರು ಅಮೀರ್ ಖಾನನ್ನು ಮದುವೆಯಾಗಿ ಅದಾದ ನಂತರ ಅಮೀರ್ ಖಾನ್ನಿಂದ ಡೈವರ್ಸನ್ನು ಪಡ್ಕೊಂಡಿದ್ದಾರೆ. ಅದಾದ ನಂತರ ಕಿರಣ್ ರಾವ್ ಅವರು ಅಮೀರ್ ಖಾನ್ನನ್ನೇ ಮದುವೆ ಆಗಿಬಿಟ್ಟು ಇವರು ಡೈವರ್ಸನ್ನು ಪಡ್ಕೊಂಡಿದ್ದಾರೆ. ರೀಚಾ ಚಡ್ಡಾ ಅವರು ಅಲಿ ಫೈಜಲನ್ನು ಮದುವೆ ಆಗಿದ್ದಾರೆ. ಇನ್ನು ಕಟ್ಟರ್ ಹಿಂದುತ್ವವಾದಿ ಪಾರ್ಟಿಗೆ ಸೇರಿರುವ ಸುಬ್ರಮಣಿಯನ್ ಸ್ವಾಮಿಯವರ ಮಗಳು ಸುಹಾಸಿನಿ ಸ್ವಾಮಿಯವರು ನದೀಮ್ ಹೈದರ್ ಅನ್ನೋ ಮುಸ್ಲಿಂ ಹುಡುಗನನ್ನು ಮದುವೆ ಆಗಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರುತ್ತೆ, ಕರ್ನಾಟಕದಲ್ಲ ಅಂತ ಹೇಳಿಬಿಟ್ಟು ಬದುಕಿರೋ ತನಕನೂ ಕೂಡ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಮಾಡಿಬಿಟ್ಟು ಸಾವಿರಾರು ಜನರನ್ನು ಬೀದಿ ಹೆಣವಾಗುವಂತೆ ಮಾಡಿರುವ ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳಿ ಕಳಿಸಿಕೊಳ್ಳುವ ಬಾಳಾ ಠಾಕ್ರೆ ಅವರ ಮೊಮ್ಮಗಳು ಮೊಹಮ್ಮದ್ ನಬಿ ಅನ್ನೋ ಮುಸ್ಲಿಂ ಹುಡುಗನನ್ನು ಮದುವೆ ಆಗಿದ್ದಾರೆ. ಸೊ ಇಷ್ಟೆಲ್ಲ ಎಕ್ಸಾಂಪಲ್ಗಳಲ್ಲಿ ನಮಗೇನು ಕಂಡು ಬರುತ್ತಪ್ಪ ಅಂತಂದರೆ ಈ ಲವ್ ಜಿಹಾದ್ ಅನ್ನೋ ರೋಗ ಇದೆಯಲ್ಲ, ಇದು ಶ್ರೀಮಂತರಿಗೆ ಬರಲ್ಲ, ರಾಜಕಾರಣಿಗಳಿಗೆ ಬರಲ್ಲ, ಕ್ರಿಕೆಟರ್ಗಳಿಗೆ, ಸಿನಿಮಾ ಸ್ಟಾರ್ಗಳಿಗೆ, ಉಚ್ಚ ಜಾತಿಯವರಿಗೆ ಬರಲ್ಲ, ಬ್ರಾಹ್ಮಣ್ಸರಿಗೆ ಬರಲ್ಲ, ಅಪ್ಲೈ ಆಗಲ್ಲ ಅಂತಂದಂಗೆ. ಸೊ ಈ ಲವ್ ಜಿಹಾದ್ ಅನ್ನೋ ರೋಗ ಏನಿದೆ ಅಲ್ಲ, ಇದು ಬರೀ ಬಡವರಿಗೆ ಮಾತ್ರ ಇದೆ. ನೀವು ಮತ್ತೊಂದೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಈ ಜಾತಿ ಧರ್ಮಗಳೇನಿವೆ ಅಲ್ಲ, ಇವು ಬರೀ ಬಡವರಿಗಿರ್ತವೆ, ಶ್ರೀಮಂತರಿಗೆ ಇರಲ್ಲ. ಮತ್ತೊಂದು ಸೀರಿಯಸ್ ವಿಚಾರವನ್ನು ನೀವೇನು ಗಮನಿಸಬೇಕಪ್ಪ ಅಂತಂದರೆ ಇಲ್ಲಿ ಎಷ್ಟು ಜನ ಬ್ರಾಹ್ಮಿನ್ಸ್ ಹುಡುಗಿಯರು, ಹಿಂದೂ ಹುಡುಗಿಯರು ಮುಸ್ಲಿಂ ಪುರುಷರನ್ನು ಮದುವೆ ಆಗಿದ್ದಾರೋ ಅವ್ರು ಯಾರೂ ಕೂಡ ಬಡವರಲ್ಲ, ಇವ್ರು ಯಾರೂ ಕೂಡ ಇನ್ನೋಸೆಂಟ್ ಅಲ್ಲ, ಇವ್ರು ಯಾರೂ ಕೂಡ ಬೆರಳು ಚೀಪುವ ಮಕ್ಕಳಲ್ಲ, ಇವ್ರು ಯಾರೂ ಕೂಡ ಅನ್ಎಜುಕೇಟೆಡ್ ಅಲ್ಲ. ಈ ಏನು ಮದುವೆ ಆಗಿದ್ದಾರಲ್ಲ ಬ್ರಾಹ್ಮಿನ್ಸ್ ಮತ್ತು ಹಿಂದೂ ಹುಡುಗಿಯರು, ಇವರೆಲ್ಲ ಕೂಡ ವೆಲ್ ಎಜುಕೇಟೆಡ್ ಆಗಿದ್ದಾರೆ, ವೆಲ್ ಸೆಟಲ್ಡ್ ಫ್ಯಾಮಿಲಿಗೆ ಸೇರಿದ್ದಾರೆ, ಹೈಲಿ ರಿಚ್ ಆಗಿದ್ದಾರೆ, ಹೈಲಿ ಎಜುಕೇಟೆಡ್ ಆಗಿದ್ದಾರೆ, ಸೋಷಿಯಲಿ ಎಕಾನಮಿಕಲಿ ಪವರ್ಫುಲ್ ಆಗಿದ್ದಾರೆ. ಆದರೂ ಕೂಡ ಇವರು ತಮ್ಮ ಮನೆಯವರ ಸಪೋರ್ಟ್ದೊಂದಿಗೇ ಈ ಎಲ್ಲ ಮುಸ್ಲಿಮರ ಜೊತೆಗೆ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ. ಸೊ ಈ ರೀತಿ ಇವರೆಲ್ಲ ಆಗುವಾಗ ಹಿಂದುತ್ವವಾದಿಗಳು ಕಣ್ಮುಚ್ಕೊಂಡು ಕುಂತಿರ್ತಾರೆ. ಆದರೆ ಬಡವರು ಯಾರೋ ಮದುವೆ ಆಗ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಮತ್ತೆ ದಲಿತವಾದ ಬರುತ್ತೆ, ಲವ್ ಜಿಹಾದ್ ಬರುತ್ತೆ, ಬೇರೆ ಜಾತಿ ನೀವು ಅಂತೇಳಿ ಬರುತ್ತೆ. ಆದರೆ ಇವರು ಆಗುವಾಗ ಇವರು ತೆಪ್ಪಗೆ ಕೂತ್ಕೊಂಡಿರ್ತಾರೆ. ಇದರಿಂದ ನಾವೇನು ತಿಳ್ಕೊಬೇಕಪ್ಪ ಅಂತಂದರೆ ಈ ಲವ್ ಜಿಹಾದ್ ಅನ್ನೋದೊಂದು ರಿಲಿಜಿಯಸ್ ಪೊಲರೈಸೇಷನ್ ಟೂಲ್ ಆಗಿದೆ ಮತ್ತು ಪೊಲಿಟಿಕಲ್ ಪ್ರಪಗಂಡ ಆಗಿದೆ. 10% ಇದು ನಿಜ ಇದ್ದರೂ ಕೂಡ 90% ಸುಳ್ಳಿದೆ. ಎಲ್ಲ ಮುಸ್ಲಿಮರು ಕೂಡ ಲವ್ ಜಿಹಾದಿಗಳಲ್ಲ, ಎಲ್ಲ ಮುಸ್ಲಿಮರು ಕೂಡ ಟೆರ್ರಿಸ್ಟ್ಗಳಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮಗಳಲ್ಲಿಯೂ ಕೂಡ 10% ನಾಲಾಯಕರಿರ್ತಾರೆ, ಅದರಂತೆ ಇವರಲ್ಲೂ ಕೂಡ ಇದ್ದಾರೆ. ಮಿಕ್ಕ 90% ಜನ ಎಲ್ಲ ಜಾತಿ ಎಲ್ಲ ಧರ್ಮಗಳಲ್ಲಿ ನೆಟ್ಟಿಗಿರ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ನನ್ನ ಪ್ರಕಾರ ಇದೇ ಲವ್ ಜಿಹಾದ್ನ ರಿಯಾಲಿಟಿ ಆಗಿದೆ. ಸೊ ನಿಮಗೆ ಮೆದುಳಿದ್ರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.